ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ರೇವಣ್ಗೌಡ. ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದೀಗ ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ನ ಮುಖ್ಯಾಂಶಗಳನ್ನು ನೋಡ್ಕೊತ ಹೋಗೋಣ. ಮೊದಲನೇದಾಗಿ, ಭಾರತದ ಅತಿದೊಡ್ಡ ಡ್ರೋನ್ ಮೇಳ 2022 ಯಾವ ಒಂದು ಸ್ಥಳದಲ್ಲಿ ನಡೆದಿದೆ ಅಂತ, ಮತ್ತೆ ಈ ಒಂದು ಸಮ್ಮೇಳನದ ಒಂದು ಬ್ಯಾಕ್ಗ್ರೌಂಡ್ನ ಬಗ್ಗೆ ತಿಳ್ಕೊಳ್ಳೋಣ. ಎರಡನೇದಾಗಿ, ದ್ವಿಪಕ್ಷೀಯ ನೌಕಾಪಡೆಯ ವ್ಯಾಯಾಮ ಬೊಂಗೋ ಸಾಗರ್ ಯಾವ ಯಾವ ದೇಶಗಳ ನಡುವೆ ಜರುಗಿದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೂರನೇದಾಗಿ, ವಿಶ್ವ ವಾಯುಶಕ್ತಿಗಳ ಶ್ರೇಯಾಂಕ ಅಂತ ಅಂದರೆ ಈ ಒಂದು ಏರ್ ಫೋರ್ಸಲ್ಲಿ ಯಾವ ನೇಷನ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರಲ್ಲ, ಆ ಒಂದು ಮಾನದಂಡವನ್ನು ಇಟ್ಕೊಂಡು ಯಾವ ದೇಶಗಳು ಅತ್ಯಂತ ಪ್ರಬಲವಾಗಿದೆ ಅಂತ ಒಂದು ವರದಿ ರಿಲೀಸ್ ಆಗಿದೆ. ಆ ಒಂದು ವರದಿಯ ಬಗ್ಗೆ ತಿಳ್ಕೊಳ್ಳೋಣ. ನಾಲ್ಕನೇದಾಗಿ, 2022 ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಈ ಬಾರಿ ನೀಡಿದ್ದಾರೆ ಸ್ನೇಹಿತರೆ. ಅಂದರೆ 2020ರಿಂದ ಹಿಡಿದು 2022ರವರೆಗೆ 3 ವರ್ಷದ ಒಂದು ಪ್ರಶಸ್ತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಬಗ್ಗೆ ತಿಳ್ಕೊಂತ ಹೋಗೋಣ. ಮತ್ತೆ ಐದನೇದಾಗಿ, ರಾಷ್ಟ್ರೀಯ ಸಾಧನೆಯ ಸಮೀಕ್ಷೆ. ಈ ಒಂದು ವರದಿ ಎಜುಕೇಷನ್ ಬ್ಯಾಕ್ಗ್ರೌಂಡಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಸ್ವಚ್ಛ ಸರ್ವೇಕ್ಷಣ್ 2023 ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಬ್ಯಾಕ್ಗ್ರೌಂಡನ್ನು ತಿಳ್ಕೊಂತ ಹೋಗೋಣ. ಇವುಗಳ ಜೊತೆಗೆ 2022ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ. ಈ ಬಾರಿ ಸಿಕ್ಕಿರುವಂಥ ಈ ಒಂದು ಪ್ರಶಸ್ತಿ ಬಹಳ ವಿಶೇಷವಾಗಿರುತ್ತೆ. ಇದರ ಬಗ್ಗೆ ಸಂಪೂರ್ಣ ತಿಳ್ಕೊಂತ ಹೋಗೋಣ. ಹಾಗೂ ಸುಪ್ರೀಂ ಕೋರ್ಟ್ನ ಮಹತ್ವ ಆದೇಶ ಅಂತ ಅಂದರೆ ಈ ಸೆಕ್ಸ್ ವರ್ಕರ್ಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಕೆಲವು ಸಂವಿಧಾನದ ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ಪರಂಪೋರಲ್ ಹೆಸರಿನ ಸೂಪರ್ ಕಂಪ್ಯೂಟರ್ ಇತ್ತೀಚೆಗೆ ಎಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ, ಮತ್ತೆ ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ವಿಶ್ವ ಆಮೆಗಳ ದಿನವನ್ನು ನಾವು ಯಾವ ಒಂದು ದಿನದಂದು ಆಚರಿಸ್ತೀವಿ, ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದೀಗ ಮೊದಲನೇ ವಿಷಯ ಆಗಿರುತ್ತೆ. PM ಮೋದಿ ಟು ಇನಾಗ್ಯುರೇಟ್ ಇಂಡಿಯಾಸ್ ಬಿಗ್ಗೆಸ್ಟ್ ಡ್ರೋನ್ ಫೆಸ್ಟಿವಲ್ ಭಾರತ್ ಡ್ರೋನ್ ಮಹೋತ್ಸವ್ 2022. ಈ ಒಂದು ಮೇಳದ ಹೆಸರೇನಾಗಿರುತ್ತೆ ಅಂದರೆ ಸ್ನೇಹಿತರೆ, ಭಾರತ್ ಡ್ರೋನ್ ಮಹೋತ್ಸವ್ 2022 ಅಂತ ಅನ್ನೋದು ಈ ಒಂದು ಇನಾಗ್ಯುರೇಷನ್ನ ಹೆಸರಾಗಿರುತ್ತೆ. ಈ ಒಂದು ಇನಾಗ್ಯುರೇಷನನ್ನು ಡೆಲ್ಲಿಯಲ್ಲಿ ಪ್ರಗತಿ ಮೈದಾನಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇದರಗಳ ಜೊತೆ ಈ ಒಂದು ಪ್ರೋಗ್ರಾಮ್ನ ಪ್ರಮುಖ ಉದ್ದೇಶ ಏನು ಅಂತ ಅಂದರೆ, ಡ್ರೋನ್ ಹ್ಯಾವ್ ಮೆನಿ ಫಂಕ್ಷನ್ಸ್ ರೇಂಜಿಂಗ್ ಫ್ರಮ್ ಮಾನಿಟರಿಂಗ್ ಕ್ಲೈಮೇಟ್ ಚೇಂಜ್ ಟು ಅಗ್ರಿಕಲ್ಚರ್, ಜಿಯೋ ಮ್ಯಾಪಿಂಗ್, ಕ್ಯಾರಿಂಗ್ ಔಟ್ ಸರ್ಚ್ ಆಪರೇಷನ್ಸ್ ಆಫ್ಟರ್ ನ್ಯಾಚುರಲ್ ಡಿಸಾಸ್ಟರ್, ಫೋಟೋಗ್ರಫಿ, ಫಿಲ್ಮಿಂಗ್ ಆ್ಯಂಡ್ ಡೆಲಿವರಿ ಆಫ್ ಗೂಡ್ಸ್. ಅಂದರೆ ಈ ಒಂದು ಡ್ರೋನನ್ನು ನಾವು ಉಪಯೋಗಿಸಿಕೊಂಡು ಈ ಒಂದು ಕ್ಲೈಮೇಟಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು, ಅಥವಾ ಮ್ಯಾಪಿಂಗ್ ಅಂತ ಅಂದಿರ್ಬೋದು, ಮತ್ತು ಇವುಗಳ ಜೊತೆಗೆ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿರ್ಬೋದು, ಮತ್ತು ಅವುಗಳ ಒಂದು ಫೋಟೋಗ್ರಫಿ ಮತ್ತು ಫಿಲ್ಮಿಂಗಿಗೆ ಒಂದು ಹೆಲ್ಪ್ ಆಗೋಕ್ಕೋಸ್ಕರ ಈ ಒಂದು ಇನಿಷಿಯೇಟಿವನ್ನು ಕೈಗೊಂಡಿದ್ದಾರೆ ಅಂತ ತಿಳ್ಕೊಬೋದು ಸ್ನೇಹಿತರೆ. ಭಾರತ್ ಡ್ರೋನ್ ಮಹೋತ್ಸವ್ ವಿಲ್ ಪ್ರೂವ್ ಟು ಬಿ ಗೇಮ್ ಚೇಂಜರ್ ಇನ್ ಮೇಕಿಂಗ್ ಇಂಡಿಯಾ ಅ ಡ್ರೋನ್ ಹಬ್ ಆಫ್ ದಿ ವರ್ಲ್ಡ್ ಬೈ 2030. ಅಂದರೆ ಈ ಒಂದು 2030 ಒಳಗಾಗಿ ಈ ಒಂದು ಭಾರತ್ ಡ್ರೋನ್ ಮಹೋತ್ಸವನ ಸಂಪೂರ್ಣ ಒಂದು ಸದುಪಯೋಗ ಪಡ್ಕೊಬೋದು ಅಂತ ಈ ಮೂಲಕ ನಾವು ತಿಳ್ಕೊಬೋದು ಸ್ನೇಹಿತರೆ. ಇದೀಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ಬೋದು ಅಂತ ನೋಡೋಣ. ಭಾರತದ ಅತಿದೊಡ್ಡ ಡ್ರೋನ್ ಮೇಳ 2022 ಎಲ್ಲಿ ಆಯೋಜಿಸಲಾಗಿದೆ? ವೇರ್ ಇಸ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ಡ್ರೋನ್ ಫೇರ್ 2022 ಆರ್ಗನೈಸ್ಡ್? ಇದರ ಉತ್ತರ ನವದೆಹಲಿ ಆಗಿರುತ್ತೆ. ನವದೆಹಲಿಯ ಪ್ರಗತಿ ಮೈದಾನದಲ್ಲಿ. ಮತ್ತೆ ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ಮೊದಲ ಡ್ರೋನ್ ಶಾಲೆಯನ್ನು ಪ್ರಾರಂಭಿಸಲಾಗಿದೆ? ಇದರ ಉತ್ತರ ಗ್ವಾಲಿಯರ್ ಸ್ನೇಹಿತರೆ. ಇದು ಮಧ್ಯಪ್ರದೇಶದಲ್ಲಿ ಲೊಕೇಟ್ ಆಗುವಂಥ ಒಂದು ಸ್ಥಳ ಆಗಿರುತ್ತೆ. ಮತ್ತೆ ಔಷಧವನ್ನು ತಲುಪಿಸಲು ಡ್ರೋನ್ಗಳ ಮೂಲಕ ಮೆಡಿಸಿನ್ ಫ್ರಮ್ ಸ್ಕೈ ಯೋಜನೆಯನ್ನು ಆರಂಭಿಸಿದ ಮೊದಲ ರಾಜ್ಯ ಯಾವುದು ಅಂತ ಅಂದರೆ ಸ್ನೇಹಿತರೆ, ತೆಲಂಗಾಣ ಆಗಿರುತ್ತೆ. ಇದರ ಹೆಸರನ್ನು ತಾವೆಲ್ಲರೂ ಸಹ ಮೆನ್ಷನ್ ಮಾಡ್ಕೊಳ್ಳಿ. ಮೆಡಿಸಿನ್ ಫ್ರಮ್ ಸ್ಕೈ ಇದು ಮೆಡಿಸಿನನ್ನು ತಲುಪಿಸುವಂಥ ಒಂದು ಯೋಜನೆ ಆಗಿರುತ್ತೆ ಡ್ರೋನ್ಗಳ ಮೂಲಕ. ಇದೀಗ ಎರಡನೇ ವಿಷಯ ಸ್ನೇಹಿತರೆ. ಇಂಡಿಯನ್ ನೇವಿ ಬಾಂಗ್ಲಾದೇಶ್ ನೇವಿ ಬೈಲ್ಯಾಟ್ರಲ್ ಎಕ್ಸ್ ಬಾಂಗೋ ಸಾಗರ್ ಕಮೆನ್ಸಸ್
ಅಂದ್ರೆ ಈ ಒಂದು ಬಾಂಗೋ ಸಾಗರ್ ಅಂತ ಅನ್ನೋದು ಸ್ನೇಹಿತರೆ ಈ ನಮ್ಮ ಭಾರತ ಮತ್ತೆ ಬಾಂಗ್ಲಾದೇಶದ ನಡುವೆ ನಡೆಯುವಂತಹ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಇದು ಯಾವ ಸ್ಥಳದಲ್ಲಿ ಆರ್ಗನೈಸ್ ಆಗಿದೆ ಅಂತ ಅಂದ್ರೆ ಇದರಲ್ಲಿ ಮುಖ್ಯವಾಗಿ 2 ಪೇಸ್ಗಳಿರುತ್ತೆ ಸ್ನೇಹಿತರೆ, ಅಂದ್ರೆ 2 ವಿಭಾಗಗಳಿರುತ್ತೆ. ಮೊದಲನೇದಾಗಿ ಆರ್ಬರ್ ಪೇಸ್ ಮತ್ತೆ ಎರಡನೇದಾಗಿ ಸಿ ಪೇಸ್ ಅಂತ. ಸೊ ಇದರಲ್ಲಿ ಆರ್ಬರ್ ಪೇಸ್ ಅಂತ ಅಂದ್ರೆ ಬಂದರಿನ ಯಾವ ಸ್ಥಳದಲ್ಲಿ ಈ ಒಂದು ವ್ಯಾಯಾಮ ನಡೆದಿದೆ ಅಂತ ಅಂದ್ರೆ ಪೋರ್ಟ್ ಮೊಂಗ್ಲಾ ಅಂತ ಅನ್ನೋ ಒಂದು ಸ್ಥಳದಲ್ಲಿ ಸ್ನೇಹಿತರೆ. ಇದು ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಲೊಕೇಟ್ ಆಗುವಂಥ ಒಂದು ಸ್ಥಳ ಆಗಿರುತ್ತೆ. ಮತ್ತೆ ಇದರ ಒಂದು ಸಿ ಪೇಸ್ ಎಲ್ಲಿ ನಡೆದಿದೆ ಅಂತ ಅಂದರೆ ನಾರ್ತನ್ ಬೇ ಆಫ್ ಬೆಂಗಾಲ್ ಅಲ್ಲಿ ಇದರ ಸಿ ಪೇಸ್ ನಡೆದಿದೆ ಅಂತ. ಮತ್ತೆ ಈ ಒಂದು ವ್ಯಾಯಾಮದಲ್ಲಿ ನಮ್ಮ ಭಾರತದ ಯಾವ ಯಾವ ಹಡಗುಗಳು ಪಾರ್ಟಿಸಿಪೇಟ್ ಮಾಡಿತ್ತು ಅಂತ ಅಂದರೆ ಶಿಪ್ಸ್ ಕೋರಾ ಮತ್ತೆ ಇಂಡಿಜಿನಿಯಸ್ಲಿ ಬಿಲ್ಟ್ ಗೈಡೆಡ್ ಮಿಸೈಲ್ ಕಾರ್ವೆಟ್ ಮತ್ತೆ ಇವುಗಳ ಜೊತೆ ಸುಮೇಧ, ಈ 3 ಹಡಗುಗಳು ಪ್ರಮುಖವಾಗಿ ಈ ಒಂದು ವ್ಯಾಯಾಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಒಂದು ನ್ಯಾವೆಸ್ಗಳಾಗಿರುತ್ತೆ ಸ್ನೇಹಿತರೆ. ದ್ವಿಪಕ್ಷೀಯ ನೌಕೆಯ ಅಭ್ಯಾಸ್ ಬಾಂಗೋ ಸಾಗರ್ನ 3ನೇ ಆವೃತ್ತಿಯು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಬೈಲ್ಯಾಟರಲ್ ನೇವಿ ಎಕ್ಸರ್ಸೈಸ್ ದಿ 3rd ಎಡಿಷನ್ ಆಫ್ ಬಾಂಗೋ ಸಾಗರ್ ಟುಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಇದರ ಉತ್ತರ ಬಾಂಗ್ಲಾದೇಶ ಆಗಿರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಕಾರ್ಪೆಟ್ ವ್ಯಾಯಾಮವು ಎಲ್ಲಿ ಜರುಗಿತು? ಇದರ ಉತ್ತರ ಬಂಗಾಳ ಕೊಲ್ಲಿಯಲ್ಲಿ. ಮತ್ತೆ ಇತ್ತೀಚೆಗೆ ಸ್ನೇಹಿತರೆ ಧರ್ಮ ಗಾರ್ಡಿಯನ್ 2022 ಅಂತ ಒಂದು ವ್ಯಾಯಾಮ ನಮ್ಮ ಭಾರತ ಮತ್ತು ಜಪಾನಿಗೆ ಸಂಬಂಧಪಟ್ಟಂತಹ ಈ ಒಂದು ಎಕ್ಸರ್ಸೈಸ್ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿರುತ್ತೆ. ಇವುಗಳ ಜೊತೆ ಸ್ಲೀನೆಕ್ಸ್ ಅಂತ ಅನ್ನೋದು ತಮಗೆಲ್ಲರಿಗೂ ಸಹ ತಿಳಿದಿರೋ ಹಾಗೆ ಭಾರತ ಮತ್ತು ಶ್ರೀಲಂಕಾಗಳ ನಡುವೆ ನಡೆಯುವಂತಹ ಒಂದು ಯುದ್ಧ ವ್ಯಾಯಾಮ ಆಗಿರುತ್ತೆ ಸ್ನೇಹಿತರೆ. ಮತ್ತು ಎಕ್ಸ್ ಡೆಸರ್ಟ್ ನೈಟ್ 21 ಭಾರತ ಮತ್ತು ಫ್ರಾನ್ಸ್ಗಳ ನಡುವೆ ನಡೆದಂತಹ ಒಂದು ವ್ಯಾಯಾಮ ಆಗಿರುತ್ತೆ. ಈ ಒಂದು ವ್ಯಾಯಾಮದ ಪ್ರಮುಖ ಉದ್ದೇಶಗಳು ನಮ್ಮಲ್ಲಿನ ಟೆಕ್ನಾಲಜೀಸ್ ಮತ್ತು ಕಮ್ಯುನಿಕೇಷನ್ಸ್ಗಳನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಒಂದು ಎಕ್ಸರ್ಸೈಸ್ಗಳನ್ನು ನಡೆಸ್ತಾರೆ ಸ್ನೇಹಿತರೆ. ಇದೀಗ 3ನೇ ಪ್ರಶ್ನೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯೂ ಸಹ ಇದಾಗಿರುತ್ತೆ. ವರ್ಲ್ಡ್ ಏರ್ ಪವರ್ ಇಂಡೆಕ್ಸ್ 2022 ಇಂಡಿಯನ್ ಏರ್ ಫೋರ್ಸ್ ರ್ಯಾಂಕ್ಸ್ 3rd. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಇದು. Indian Air Force has been placed at the 3rd position on the World Air Power Index in terms of the total fighting strength. ಅಂದರೆ ಈ ಒಂದು ಜಗತ್ತಿನಲ್ಲಿ ಇರುವಂತಹ ಈ ಒಂದು ಏರ್ ಫೋರ್ಸ್ಗಳಲ್ಲಿ ನಮ್ಮ ಭಾರತ 3ನೇ ಒಂದು ರ್ಯಾಂಕನ್ನು ಪಡ್ಕೊಂಡಿದೆ ಸ್ನೇಹಿತರೆ. ಮತ್ತೆ ಈ ಒಂದು ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ದು ಅಂತ ಅಂದರೆ ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಅಂತ ಅನ್ನೋ ಒಂದು ಸಂಸ್ಥೆ ವರ್ಲ್ಡ್ ಏರ್ ಪವರ್ಸ್ ರ್ಯಾಂಕಿಂಗ್ ಆಫ್ 2022 ಅಂತ ಅನ್ನೋ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ. ಮತ್ತೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಏರ್ ಫೋರ್ಸ್ ಮೊದಲನೇ ಸ್ಥಾನದಲ್ಲಿದೆ. ಇವುಗಳ ಜೊತೆ 2ನೇ ಸ್ಥಾನದಲ್ಲಿ ರಷ್ಯಾ 2ನೇ ಸ್ಥಾನ ಪಡ್ಕೊಂಡಿದೆ ಸ್ನೇಹಿತರೆ. ಮತ್ತೆ 3ನೇ ಸ್ಥಾನ ಇಂಡಿಯಾ ಇದೆ ಸ್ನೇಹಿತರೆ. ಮತ್ತೆ ಈ ಬಾರಿಯ ಒಂದು ವಿಶೇಷತೆ ಏನಂತ ಅಂದರೆ ಈ ಬಾರಿ ಚೀನಾವನ್ನು ಹಿಂದಿಕ್ಕಿ ನಮ್ಮ ಭಾರತ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇವುಗಳ ಜೊತೆ 4ನೇ ಸ್ಥಾನದಲ್ಲಿ ಚೀನಾ ಮತ್ತೆ 5ನೇ ಸ್ಥಾನದಲ್ಲಿ ಜಪಾನ್ ದೇಶಗಳು ಇದೆ ಸ್ನೇಹಿತರೆ, ಅಂದರೆ ಏರ್ ಫೋರ್ಸ್ನ ಸಾಮರ್ಥ್ಯದಲ್ಲಿ. ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ನಲ್ಲಿ 2022ರ ವಿಶ್ವ ವಾಯು ಶಕ್ತಿಗಳ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿರುವ ಭಾರತದ ಶ್ರೇಣಿ ಎಷ್ಟು? ವಾಟ್ ಈಸ್ ದಿ ರ್ಯಾಂಕ್ ಆಫ್ ಇಂಡಿಯಾ ಇನ್ ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಆಸ್ ರಿಲೀಸ್ಡ್ ದಿ ವರ್ಲ್ಡ್ ಏರ್ ಪವರ್ಸ್ ರ್ಯಾಂಕಿಂಗ್ ಆಫ್ 2022? ಇದರ ಉತ್ತರ 3ನೇ ಸ್ಥಾನ ಸ್ನೇಹಿತರೆ. ಮತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಗಂಗಾ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ತಮಗೆಲ್ಲರಿಗೂ ಸಹ ತಿಳಿದಿರ್ಬೋದು ಸ್ನೇಹಿತರೆ. ಉಕ್ರೇನ್ನಲ್ಲಿ ಸಿಲುಕಿದಂತಹ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸೋಕ್ಕೋಸ್ಕರ ಈ ಒಂದು ಆಪರೇಷನ್ ಗಂಗಾವನ್ನು ನಾವು ಕೈಗೊಂಡಿದ್ವಿ. ಮತ್ತೆ ಈ ಹಿಂದೆ ನಡೆದಂತಹ ಆಪರೇಷನ್ ದೇವಿ ಶಕ್ತಿನೂ ಸಹ ತಮಗೆ ತಿಳಿದಿರ್ಬೋದು. ಆಫ್ಘಾನಿಸ್ತಾನದಲ್ಲಿ ಸಿಲುಕಿಕೊಂಡಿದ್ದಂತಹ ಭಾರತೀಯ ಪ್ರಜೆಗಳನ್ನು ವಾಪಸ್ ಕರೆತರಲು ಮಾಡಿದಂತಹ ಒಂದು ಆಪರೇಷನ್ ಆಗಿರುತ್ತೆ ಅದು. ಮತ್ತು ಭಾರತೀಯ ವಾಯುಪಡೆ ಯಾವಾಗ ಸ್ಥಾಪನೆ ಆಯಿತು ಅಂತ ಅಂದರೆ 8 ಅಕ್ಟೋಬರ್ 1932ರಲ್ಲಿ ಸ್ಥಾಪನೆ ಆಗಿದೆ ಸ್ನೇಹಿತರೆ.
ಮ್ಯೂಸಿಕ್ ಅಕಾಡೆಮಿ ಅನೌನ್ಸ್ ಸಂಗೀತ ಕಲಾನಿಧಿ ಅವಾರ್ಡ್ಸ್. ಈ ಒಂದು ಸಂಗೀತ ಕಲಾನಿಧಿ ಅವಾರ್ಡ್ಸ್ ಅಂತ ಅನ್ನೋದು ಸ್ನೇಹಿತರೆ ಮ್ಯೂಸಿಕ್ ಅಕಾಡೆಮಿ ನೀಡುವಂತಹ ಒಂದು ಪ್ರಶಸ್ತಿ ಆಗಿರುತ್ತೆ. ಇದು 2020ರಿಂದ 2022ರವರೆಗೂ ಟೋಟಲ್ಲು 3 ಪ್ರಶಸ್ತಿಗಳನ್ನು ಈ ವರ್ಷ ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಅಂದರೆ ಹಿಂದೆ ಬಿಡುಗಡೆ ಮಾಡಿದ್ದಿಲ್ಲ ಲಾಸ್ಟ್ 3 ಇಯರ್ಸಿಂದ. 2020ರ ಸಾಲಿನ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತಂದರೆ ನೈವೇಲಿ ಆರ್ ಶಾಂತನ್ನ 2020ರ ಸಾಲಿನ ಈ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ಅಂದರೆ ನೈವೇಲಿ ಆರ್ ಶಾಂತನ್ನ ಗೋಪಾಲನ್ ಅವರಿಗೆ ದೊರಕಿದೆ. ಮತ್ತು 2021ರಲ್ಲಿ ಯಾರಿಗೆ ದೊರಕಿದೆ ಅಂತ ಅಂದರೆ ತಿರುವೂರು ಭಕ್ತವತ್ಸಲಂ ಅವರಿಗೆ ದೊರಕಿದೆ ಸ್ನೇಹಿತರೆ. ಮತ್ತು 2022ರ ಸಾಲಿನ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ಅಂದರೆ ಲಾಲ್ಗುಡಿ GJR ಕೃಷ್ಣನ್ ಆ್ಯಂಡ್ ವಿಜಯಲಕ್ಷ್ಮಿ ಇವರಿಗೆ ಈ ಒಂದು ಪ್ರಶಸ್ತಿ 2022ರ ಸಾಲಿನಲ್ಲಿ ದೊರಕಿದೆ ಅಂತ ತಿಳ್ಕೊಬೋದು. ಸಂಗೀತ ಅಕಾಡೆಮಿ ಪ್ರಕಟಿಸಿದ 2022ರ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಹೂ ವಾನ್ ದಿ ಮ್ಯೂಸಿಕ್ ಕಲಾನಿಧಿ ಅವಾರ್ಡ್ ಫಾರ್ 2022 ಪಬ್ಲಿಷ್ಡ್ ಬೈ ಮ್ಯೂಸಿಕ್ ಅಕಾಡೆಮಿ? ಇದರ ಉತ್ತರ JR ಕೃಷ್ಣನ್ ಮತ್ತು ವಿಜಯಲಕ್ಷ್ಮಿ ಆಗಿರುತ್ತೆ ಸ್ನೇಹಿತರೆ. ಅಂದರೆ 2022ರ ಸಾಲಿನ ನಾವು ಮಾತಾಡ್ತಾ ಇದ್ದೀವಿ. ಮತ್ತು 2021ರಲ್ಲಿ ಈ ಒಂದು ಪ್ರಶಸ್ತಿ ಯಾರಿಗೆ ನೀಡಲಾಗಿತ್ತು ಅಂದರೆ ಆ ಸಾಲಿನ ಪ್ರಶಸ್ತಿ ಯಾರಿಗೆ ಅಂತ ಅಂದರೆ ತಿರುವಾಕೂರು ಭಕ್ತವತ್ಸಲಂ ಅವರಿಗೆ. ಮತ್ತು 2020ರ ಸಾಲಿನ ಪ್ರಶಸ್ತಿ ಸಂತಾನ ಗೋಪಾಲನ್ ಅವರಿಗೆ ದೊರಕಿದೆ. ಇದೀಗ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಒಂದು ನ್ಯೂಸ್ ಸ್ನೇಹಿತರೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್ ರಿಲೀಸಸ್ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2021 ರಿಪೋರ್ಟ್. ಅಂದರೆ ನಮ್ಮ ಈ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2021 ಬಿಡುಗಡೆ ಮಾಡಿದೆ. ಈ ಒಂದು ವರದಿಯಲ್ಲಿ ಏನು ತಿಳ್ಕೊಬೋದು ಅಂದರೆ ಸ್ನೇಹಿತರೆ 3rd, 5th, 8th ಆ್ಯಂಡ್ 10th ಅಂದರೆ 3, 5, 8 ಮತ್ತು 10ನೇ ತರಗತಿಯ ವಿದ್ಯಾರ್ಥಿ ಸೈಕಲ್ ಪೀರಿಯಡ್ ಆಫ್ ಅಂದರೆ ಮಕ್ಕಳಲ್ಲಿ ಕಲಿಯುವಂತಹ ಒಂದು ಕಾಂಪಿಟೆನ್ಸಿ ಮತ್ತು ಈ ಒಂದು ಮಕ್ಕಳಲ್ಲಿ ಇರುವಂತಹ ಒಂದು ಕಾಂಪಿಟೇಟಿವ್ನೆಸ್ ಮತ್ತು ಶಾಲೆಗಳಲ್ಲಿ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕಾದಂತಹ ಕೆಲವು ಡೆವಲಪ್ಮೆಂಟ್ ವಿಷಯಗಳನ್ನು ಈ ಒಂದು ವರದಿಯಲ್ಲಿ ತಿಳಿಸ್ತಾರೆ. ಮತ್ತು ಈ ಒಂದು ವರದಿಯನ್ನು ಲಾಸ್ಟು 2017ರಲ್ಲಿ ಬಿಡುಗಡೆ ಮಾಡಿದರು ಸ್ನೇಹಿತರೆ. ಮತ್ತು ಈ ಒಂದು ಸರ್ವೆಯಲ್ಲಿ ಟೋಟಲ್ಲು 34 ಲಕ್ಷಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳು ಮತ್ತು 1.18 ಲ್ಯಾಕ್ಸ್ಗಿಂತ ಹೆಚ್ಚು ಶಾಲೆಗಳು ಮತ್ತು 720 ಡಿಸ್ಟ್ರಿಕ್ಟ್ಸ್ಗಳನ್ನು ಕೊಲ್ಯಾಬ್ ಮಾಡಿ ಈ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಮತ್ತು ಈ ಒಂದು ವರದಿಯನ್ನು ಸ್ನೇಹಿತರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2021 ಅಂತ ಒಂದು ಹೆಸರಿನಲ್ಲಿ ಬಿಡುಗಡೆ ಮಾಡಿದೆ. ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರ್ ಬರುವಂತಹ ಒಂದು ವರದಿಯಾಗಿರುತ್ತೆ ಸ್ನೇಹಿತರೆ. ಇತ್ತೀಚೆಗೆ ಯಾವ ಸಚಿವಾಲಯವು ರಾಷ್ಟ್ರೀಯ ಸಾಧನೆಯ ಸಮೀಕ್ಷೆ 2021ರ ವರದಿಯನ್ನು ಬಿಡುಗಡೆ ಮಾಡಿದೆ? ವಿಚ್ ಮಿನಿಸ್ಟ್ರಿ ರೀಸೆಂಟ್ಲಿ ರಿಲೀಸ್ಡ್ ದಿ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ 2021 ರಿಪೋರ್ಟ್? ಶಿಕ್ಷಣ ಸಚಿವಾಲಯ. ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲಾಯಿತು? ಇದರ ಉತ್ತರ ಕಸ್ತೂರಿ ರಂಗನ್ ಸಮಿತಿಯಾಗಿರುತ್ತೆ ಸ್ನೇಹಿತರೆ. ಅಂದರೆ ಈ ಹಿಂದೆ ನಾವು ಡಿಸ್ಕಸ್ ಮಾಡದಿದ್ದಂತಹ ನ್ಯೂ ಎಜುಕೇಷನ್ ಪಾಲಿಸಿ. ಮತ್ತು ಇತ್ತೀಚೆಗೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ? ಅಂದರೆ CBSEಗೆ ಯಾರು ಚೇರ್ಮನ್ ಆಗಿ ನೇಮಕವಾಗಿದ್ದಾರೆ ಅಂದರೆ ಸ್ನೇಹಿತರೆ ನಿಧಿ ಚಿಬ್ಬಾರ್ ಅವರು ಆಯ್ಕೆಯಾಗಿದ್ದಾರೆ. ಇದೀಗ ಮುಂದಿನ ಪ್ರಶ್ನೆ. ಸೆಂಟರ್ ಲಾಂಚಸ್ ಸ್ವಚ್ಛ ಭಾರತ್ ಸರ್ವೇಕ್ಷಣ್ 2023 ಅಂಡರ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0. ಅಂದರೆ ನಮ್ಮ ಕೇಂದ್ರ ಸರ್ಕಾರ ಸ್ವಚ್ಛ ಸರ್ವೇಕ್ಷಣ್ 2023 ಅಂತನೋ ಒಂದು ಇನಿಷಿಯೇಟಿವ್ನ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಂತನೋ ಒಂದು ಯೋಜನೆಯಡಿ ಜಾರಿಗೆ ತಂದಿದೆ. ಈ ಒಂದು ಪ್ರೋಗ್ರಾಮನ್ನು ಯಾವ ಒಂದು ಮಿನಿಸ್ಟ್ರಿ ಆರ್ಗನೈಸ್ ಮಾಡಿರೋದು ಅಂತ ಅಂದರೆ ಸ್ನೇಹಿತರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿರುವಂತಹ ಒಂದು ಮಿನಿಸ್ಟ್ರಿ ಆಗಿರುತ್ತೆ. ಮತ್ತು ಈ ಬಾರಿಯ ಈ ಒಂದು ಇನಿಷಿಯೇಟಿವ್ನ ಥೀಮ್ ಏನಾಗಿರುತ್ತೆ ಅಂತ ಅಂದರೆ ವೇಸ್ಟ್ ಟು ವೆಲ್ತ್ ಅಂತ ಅನ್ನೋದು ಈ ಬಾರಿಯ ಒಂದು ಥೀಮ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಘೋಷವಾಕ್ಯ ಅಂತ ಅಂದರೆ
ಇದರ ಪ್ರಯಾರಿಟಿ ಪ್ರಿನ್ಸಿಪಲ್ ಏನಾಗಿರುತ್ತೆ ಅಂತ ಅಂದರೆ 3S ಅಂತ ಅನ್ನೋದಾಗಿರುತ್ತೆ. ಈ ಹಿಂದೆನೂ ಸಹ ಒಂದು ಪೇಪರಲ್ಲಿ ಇದು ಬಂದಿದ್ದಂತಹ ಒಂದು ಪ್ರಶ್ನೆ ಆಗಿದೆ. 3RS ಅಂತ ಅಂದರೆ ರೆಡ್ಯೂಸ್, ರೀಸೈಕಲ್ ಆ್ಯಂಡ್ ರೀಯೂಸ್ ಅಂತ. ಕೇಂದ್ರ ಸರ್ಕಾರವು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2023ಯ ಎಷ್ಟನೇ ಆವೃತ್ತಿಯನ್ನು ಪ್ರಾರಂಭಿಸಿದೆ? ವಿಚ್ ಎಡಿಷನ್ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ದಿ ಸ್ವಚ್ಛ ಸರ್ವೇಕ್ಷಣ್ 2023 ಅಂಡರ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0. ಸ್ವಚ್ಛ ಭಾರತ್ ಮಿಷನ್ ಯಾವಾಗ ಆರಂಭ ಆಯಿತು ಅಂದರೆ ಸ್ನೇಹಿತರೆ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಆರಂಭವಾಗಿದೆ. ಮತ್ತು ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಅಂತ ಅನ್ನೋ ಒಂದು ಇದರ ಉಪ ಪ್ರೋಗ್ರಾಮ್ ಯಾವಾಗ ಪ್ರಾರಂಭ ಆಗಿದೆ ಅಂತಂದರೆ 2016ರಲ್ಲಿ ಆರಂಭ ಆಗಿದೆ ಸ್ನೇಹಿತರೆ. ಇವುಗಳ ಜೊತೆ ಸ್ವಚ್ಛ ಭಾರತ್ 2021ರಲ್ಲಿ ಯಾವ ಒಂದು ನಗರವು ಅಗ್ರಸ್ಥಾನದಲ್ಲಿದೆ ಅಂತ ಅಂದರೆ ಇಂದೋರ್, ಮಧ್ಯಪ್ರದೇಶದ ಇಂದೋರ್ ಈ ಒಂದು ನಗರ ಅಗ್ರಸ್ಥಾನದಲ್ಲಿದೆ ಅಂತ ತಿಳ್ಕೊಬೋದು. ಗೀತಾಂಜಲಿ ಶ್ರೀಸ್ ನಾವೆಲ್ ಈಸ್ ಫಸ್ಟ್ ಟ್ರಾನ್ಸ್ಲೇಟೆಡ್ ಇನ್ ದಿ ವರ್ಕ್ ಟು ವಿನ್ ಇಂಟರ್ನ್ಯಾಷನಲ್ ಬೂಕರ್. ಅಂದರೆ ಗೀತಾಂಜಲಿ ಶ್ರೀ ಅವರು ಬರೆದಿರುವಂತಹ ಒಂದು ಹಿಂದಿ ಪುಸ್ತಕ ಇದೇ ಒಬ್ಬ ಪ್ರಖ್ಯಾತ ಇಂಗ್ಲಿಷ್ ಕವಿ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಆ ಒಂದು ಪುಸ್ತಕಕ್ಕೆ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಸಿಕ್ಕಿದೆ ಸ್ನೇಹಿತರೆ. ಈ ಒಂದು ಹಿಂದಿ ಪುಸ್ತಕ ಅಂದರೆ ಇಂಡಿಯನ್ ಲ್ಯಾಂಗ್ವೇಜ್ ಯಾವುದೇ ಒಂದು ಬುಕ್ಕು ಪ್ರಥಮ ಬಾರಿಗೆ ಟ್ರಾನ್ಸ್ಲೇಟ್ ಆಗಿ ಪಡೆದಿರುವಂತಹ ಪ್ರಥಮ ಪ್ರಶಸ್ತಿ ಇದಾಗಿರುತ್ತೆ. ಗೀತಾಂಜಲಿ ಅವರು ಬರೆದಿದ್ದಂತಹ ಹಿಂದಿ ನಾವೆಲ್ನ ಹೆಸರು ಏನಾಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ ರೆಟ್ ಸಮಾಧಿ ಅಂತ ಅನ್ನೋದು ಆ ಒಂದು ಹಿಂದಿ ಪುಸ್ತಕದ ಹೆಸರಾಗಿರುತ್ತೆ. ಈ ಒಂದು ಪುಸ್ತಕವನ್ನು ಡೈಸಿ ರಾಕ್ವೆಲ್ ಅವರು ಇಂಗ್ಲೀಷಲ್ಲಿ ಥಂಬ್ ಆಫ್ ಸ್ಯಾಂಡ್ ಅಂತ ಅನ್ನೋ ಒಂದು ಹೆಸರಿನಲ್ಲಿ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಈ ಒಂದು ಬುಕ್ಕಿಗೆ ಪ್ರಸ್ತುತ ಮ್ಯಾನ್ ಬುಕ್ಕರ್ ಅವಾರ್ಡ್ ಸಿಕ್ಕಿದೆ. ಮತ್ತು ಈ ಒಂದು ಮ್ಯಾನ್ ಬುಕ್ಕರ್ ಅವಾರ್ಡನ್ನ UK ಕೊಡುತ್ತೆ ಸ್ನೇಹಿತರೆ, ಅಂದರೆ ಯುನೈಟೆಡ್ ಕಿಂಗ್ಡಮ್ ನೀಡುವಂತಹ ಒಂದು ಪ್ರಶಸ್ತಿಯಾಗಿರುತ್ತೆ. ಮತ್ತು ಈ ಒಂದು ಪ್ರಶಸ್ತಿಯನ್ನು ಬೂಕರ್ ಇನ್ಸ್ಟಿಟ್ಯೂಷನ್ ಅಂತ ಅನ್ನೋ ಒಂದು ಸಂಸ್ಥೆ ನೀಡುತ್ತೆ. ಮತ್ತು ಈ ಒಂದು ಪ್ರಶಸ್ತಿಯನ್ನು 2004ರಲ್ಲಿ ಪ್ರಾರಂಭಿಸಿದ್ರು ಸ್ನೇಹಿತರೆ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ ಅಂತ ನಾವು ತಿಳ್ಕೊಬೋದು. ಅಂದರೆ ಈ ಒಂದು ಪ್ರಶಸ್ತಿ ಪ್ರಮುಖವಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದ್ದಂತಹ ಒಂದು ನಾವೆಲ್ಸ್ ಅಥವಾ ಇತರೆ ಬುಕ್ಗಳಿಗೆ ಸಿಗುವಂಥ ಒಂದು ಪ್ರಶಸ್ತಿಯಾಗಿರುತ್ತೆ. 2022ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ ದಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2022? ಇದರ ಉತ್ತರ ಗೀತಾಂಜಲಿ ಶ್ರೀ ಮತ್ತು ಡೈಸಿ ರಾಕ್ವೆಲ್, ಈ ಇಬ್ಬರಿಗೂ ಸಹ ಒಂದು ಪ್ರಶಸ್ತಿ ಸಿಕ್ಕಿದೆ ಸ್ನೇಹಿತರೆ. 2021ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಅಂದರೆ ಲಾಸ್ಟ್ ಇಯರು ಡೇವಿಡ್ ಡೆಯೋಪ್ ಅವರು ಪಡೆದಿರ್ತಾರೆ. ಮತ್ತು ಈ ಒಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ನೀಡುವ ದೇಶ ಯಾವುದು ಅಂತಂದರೆ UK. ಸುಪ್ರೀಂ ಕೋರ್ಟ್ ರೆಕಗ್ನೈಸ್ ಸೆಕ್ಸ್ ವರ್ಕ್ ಆಸ್ ಎ ಪ್ರೊಫೆಷನ್. ಅಂದರೆ ಸುಪ್ರೀಂ ಕೋರ್ಟ್ ಈ ಒಂದು ಸೆಕ್ಸ್ ವರ್ಕರ್ಸ್ಗಳನ್ನು ಒಂದು ಪ್ರೊಫೆಷನಲಿಸಮ್ ಅಂತ ಅಂದು ಒಂದು ತೀರ್ಪನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಅಂದರೆ ಈ ಒಂದು ತೀರ್ಪಿನ ಒಂದು ಮುಖ್ಯಾಂಶಗಳು ಏನು ಅಂತ ಅಂದರೆ ಯಾವುದೇ ಒಬ್ಬ ಸೆಕ್ಸ್ ವರ್ಕರ್ಸ್ಗಳು ತಮ್ಮ ಇಷ್ಟಕ್ಕೆ ಅನುಗುಣವಾಗಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಅವರ ಮೇಲೆ ಪೊಲೀಸ್ ಮತ್ತು ಇತರ ಯಾವುದೇ ಕಾನೂನು ಕ್ರಮಗಳನ್ನು ಅಪ್ಲೈ ಮಾಡೋ ಆಗಿಲ್ಲ ಅಂತಂದು ಈ ಒಂದು ಪ್ರಮುಖ ತೀರ್ಪಿನ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಒಂದು ತೀರ್ಪಿಗೆ ಬಳಸಿಕೊಂಡಂತಹ ಒಂದು ನಮ್ಮ ಸಂವಿಧಾನದ ಆರ್ಟಿಕಲ್ ಯಾವುದು ಅಂತ ಅಂದರೆ 142ನೇ ಆರ್ಟಿಕಲ್ ಆಗಿರುತ್ತೆ ಸ್ನೇಹಿತರೆ. ಆದರೆ ಈ ಒಂದು ತೀರ್ಪಿನಲ್ಲಿ ಕೆಲವು ಪ್ರಮುಖ ವಿಷಯಗಳೇನು ಅಂತ ಅಂದರೆ ಆ ಒಬ್ಬ ಸೆಕ್ಸ್ ವರ್ಕರ್ ಪ್ರಮುಖವಾಗಿ ಮೇಜರ್ ಆಗಿರಬೇಕು ಸ್ನೇಹಿತರೆ. ಅಂದರೆ ಅಡಾಲ್ಟ್ಸ್ಗಳು ಈ ಒಂದು ವರ್ಕನ್ನು ಮಾಡ್ತಿರುವಂತಹ ಒಂದು ಎಕ್ಸಾಂಪಲ್ಗಳನ್ನು ಇದ್ದರೆ ಅವರ ಮೇಲೆ ಒಂದು ಕಾನೂನಿನ ವಿಧಿಗಳನ್ನು ಅಪ್ಲೈ ಮಾಡ್ಬೋದು. ಇತ್ತೀಚೆಗೆ ಯಾವ ನ್ಯಾಯಾಲಯವು ಅದರ ಪ್ರಮುಖ ಆದೇಶಗಳಲ್ಲಿ ಒಂದಾದ ಲೈಂಗಿಕ ಕೆಲಸವನ್ನು ವೃತ್ತಿಯಾಗಿ ಗುರುತಿಸಿದೆ? ವಿಚ್ ಕೋರ್ಟ್ ರೀಸೆಂಟ್ಲಿ ರೆಕಗ್ನೈಸ್ಡ್ ಆಸ್ ಸೆಕ್ಸ್ ವರ್ಕ್ ಆಸ್ ಪ್ರೊಫೆಷನ್?
ಸುಪ್ರೀಂ ಕೋರ್ಟ್ ಲೈಂಗಿಕ ಕೆಲಸವನ್ನು ವೃತ್ತಿಯಾಗಿ ಗುರುತಿಸುವ ಮೂಲಕ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ವಿಶೇಷ ಅಧಿಕಾರವನ್ನು ಜಾರಿಗೊಳಿಸಿದೆ ಅಂದರೆ 142ನೇ ವಿಧಿಯ ಮೂಲಕ. ಮತ್ತೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಪೆರರಿವಾಲನ್ ಅವರು ಅಂದರೆ ನಮ್ಮ ರಾಜೀವ್ ಗಾಂಧಿ ಹತ್ಯೆಗೆ ಸಂಬಂಧಪಟ್ಟಂತಹ ಈ ಒಬ್ಬ ಪೆರರಿವಾಲನ್ ಅವರ ಬಿಡುಗಡೆಗೂ ಸಹ ಯೂಸ್ ಆಗಿದ್ದು ಇದೇ 142ನೇ ಆರ್ಟಿಕಲ್ ಸ್ನೇಹಿತರೆ. Inauguration of Paramporal supercomputer at NIT Tiruchi under ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್. ಅಂದರೆ ತಮಿಳುನಾಡಿನ ಈ ಒಂದು ತಿರುಚಿಯಲ್ಲಿ ಪರಂಪೋರಲ್ ಅಂತ ಅನ್ನೋ ಒಂದು ಸೂಪರ್ ಕಂಪ್ಯೂಟರ್ನ ಇನಾಗ್ರೇಟ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಇನಾಗ್ರೇಟ್ ಯಾರು ಮಾಡಿದ್ದಾರೆ ಅಂತ ಅಂದರೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅವರು ಈ ಒಂದು ಕಂಪ್ಯೂಟರ್ನ ಇನಾಗರೇಷನ್ ಮಾಡಿದ್ದಾರೆ. ಈ ಒಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ತಿರುಚಿನಪಳ್ಳಿ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಮಾಡಿರುವಂತಹ ಒಂದು ಕಂಪ್ಯೂಟರ್ ಆಗಿರುತ್ತೆ. ಈ ಒಂದು ಕಂಪ್ಯೂಟರ್ಗೆ ಪರಂಪೋರಲ್ ಅಂತಾನೋ ಒಂದು ಹೆಸರನ್ನು ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಈ ಒಂದು ಕಂಪ್ಯೂಟರು ಪ್ರಮುಖವಾಗಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರ್ ಬರುವಂತಹ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಯಾವ ಸಂಸ್ಥೆಯು ಪರಂಪೋರಲ್ ಹೆಸರಿನ ಸೂಪರ್ ಕಂಪ್ಯೂಟರ್ ಅನ್ನು ಸ್ಥಾಪಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಎ ಸೂಪರ್ ಕಂಪ್ಯೂಟರ್ ನೇಮ್ಡ್ ಪರಂಪೋರಲ್? NIT ತಿರುಚನಪಳ್ಳಿ. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಸ್ನೇಹಿತರೆ ಪರಂ 8000 ಆಗಿರುತ್ತೆ. ಮತ್ತು ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಅಂದರೆ ಪುಗಾಕು ಆಗಿರುತ್ತೆ ಸ್ನೇಹಿತರೆ. ಇದು ಜಪಾನ್ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ವರ್ಲ್ಡ್ ಟ್ರೂಟರ್ ಡೇ ಈಸ್ ಬೀಯಿಂಗ್ ಸೆಲೆಬ್ರೇಟೆಡ್ ಟುಡೇ ಅಂತಂದರೆ 23ನೇ ತಾರೀಕು ವಿಶ್ವದಾದ್ಯಂತ ವಿಶ್ವ ಆಮೆಗಳ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಮತ್ತು ಈ ಒಂದು ದಿನವನ್ನು ಮೇ 23ನೇ ತಾರೀಕಿನಿಂದ 2000 ಇಸವಿಯಿಂದ ಈ ಒಂದು ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ಕೊತಾ ಬರ್ತಾ ಇದ್ದೀವಿ. ಮತ್ತು ಈ ಒಂದು ದಿನವನ್ನು ಪ್ರಮುಖವಾಗಿ ಆರ್ಗನೈಸ್ ಮಾಡುವಂತಹ ಒಂದು ಸಂಸ್ಥೆ ಯಾವುದು ಅಂತ ಅಂದರೆ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂ ಅಂತ ಒಂದು ಸಂಸ್ಥೆ ಈ ಒಂದು ದಿನವನ್ನು ಪ್ರಮುಖವಾಗಿ ಸೆಲೆಬ್ರೇಟ್ ಮಾಡುವಂತಹ ಒಂದು ಆರ್ಗನೈಸೇಷನ್ ಆಗಿರುತ್ತೆ. ಮತ್ತು ಈ ಬಾರಿಯ ಒಂದು ಪ್ರಮುಖ ಥೀಮ್ ಏನು ಅಂತ ಅಂದರೆ ಸೆಲಿಬ್ರೇಟ್ ಅಂತ ಅನ್ನೋದು ಈ ಒಂದು ಬಾರಿಯ ಥೀಮ್ ಆಗಿರುತ್ತೆ ಸ್ನೇಹಿತರೆ. ವಿಶ್ವ ಆಮೆಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ವರ್ಲ್ಡ್ ಟ್ರೂಟರ್ ಡೇ ಸೆಲೆಬ್ರೇಟೆಡ್? ಮೇ 23ನೇ ತಾರೀಕಿನಿಂದ ಸ್ನೇಹಿತರೆ. ಅಂದರೆ 2000 ಇಸವಿಯಿಂದ ಈ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡ್ಕೊತಾ ಬರ್ತಿದ್ವಿ ಅಂತ ತಿಳ್ಕೊಂಡ್ವಿ. ಮತ್ತು ಈ ಬಾರಿಯ ಥೀಮ್ ಏನು ಅಂತ ಅಂದರೆ ಶೆಲ್ ಬ್ರೇಟ್ ಅಂತ ಅನ್ನೋದಾಗಿರುತ್ತೆ. ಮತ್ತು ವಿಶ್ವ ಥೈರಾಯ್ಡ್ ದಿನವನ್ನು ಮೇ 25ನೇ ತಾರೀಕಂದು ಆಚರಿಸ್ತೀವಿ. ಇವುಗಳ ಜೊತೆ ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯ ದಿನ ಮೇ 22. ಈ ಬಾರಿಯ ಥೀಮ್ ಏನು ಅಂತ ಅಂದರೆ ಬಿಲ್ಡಿಂಗ್ ಎ ಶೇರ್ಡ್ ಫ್ಯೂಚರ್ ಫಾರ್ ಆಲ್ ಲೈಫ್ ಅನ್ನೋದು ಈ ಬಾರಿಯ ಒಂದು ಥೀಮ್ ಆಗಿರುತ್ತೆ ಸ್ನೇಹಿತರೆ. ಇದೀಗ ಒಂದೈನ ಪ್ರಶ್ನೆಗಳು. ಕರ್ನಾಟಕ ಸರ್ಕಾರದ 39ನೇ ಮುಖ್ಯ ಕಾರ್ಯದರ್ಶಿಯಾಗಿ ಹಿರಿಯ IAS ಅಧಿಕಾರಿ ವಂದಿತಾ ಶರ್ಮಾ ಅವರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಈ ಹಿಂದೆ ಇದ್ದಂತಹ ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿರುವಂತಹ ರವಿಕುಮಾರ್ ಅವರು ರಿಟೈರ್ಡ್ ಆಗುವಂತಹ ಒಂದು ಕಾರಣ ಈ ನೂತನ ವಂದಿತಾ ಶರ್ಮಾ ಅಂತ ಅನ್ನೋ IAS ಅಧಿಕಾರಿ ನಮ್ಮ ಚೀಫ್ ಸೆಕ್ರೆಟರಿಯಾಗಿ ಈ ತಿಂಗಳ ಕೊನೆಯಿಂದ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಮತ್ತು ಇವರು ನಮ್ಮ ಕರ್ನಾಟಕದಲ್ಲಿ ಚೀಫ್ ಸೆಕ್ರೆಟರಿಯಾಗಿ ವರ್ಕ್ ಮಾಡಿರುವಂತಹ 4ನೇ ಮಹಿಳಾ IAS ಅಧಿಕಾರಿ ಆಗಿರ್ತಾರೆ. ಮತ್ತು ಭಾರತೀಯ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಆಗಿ ಕ್ಯಾಪ್ಟನ್ ಅಭಿಲಾಷ್ ಬರಾಕ್ ಅವರು ನೇಮಕವಾಗಿದ್ದಾರೆ. ಮತ್ತು ಕೇಂದ್ರ ರೈಲ್ವೆ ಇಲಾಖೆ ಘೋಷಿಸಿದ ಥೀಮ್ ಆಧಾರಿತ ಪ್ರವಾಸಿ ಸರ್ಕ್ಯೂಟ್ ರೈಲು ಸೇವೆ
ಭಾರತ್ ಗೌರವ್ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಸಂಚರಿಸಲಿದೆ ಸ್ನೇಹಿತರೆ. 2 ದಿನಗಳ ಮಹಿಳಾ ಶಾಸಕರ ಮೊದಲ ರಾಷ್ಟ್ರೀಯ ಸಮ್ಮೇಳನವನ್ನು 26 ಮೇ 2022ರಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಕೇರಳದ ತಿರುವನಂತಪುರಂನಲ್ಲಿ ಉದ್ಘಾಟಿಸಿದ್ದಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಭಾರತದ ಮೊದಲ ಒಲಿಂಪಿಕ್ ಮೌಲ್ಯಗಳ ಶಿಕ್ಷಣ ಕಾರ್ಯಕ್ರಮವನ್ನು ಒಡಿಶಾದಲ್ಲಿ ಆರಂಭಿಸಿದ್ದಾರೆ ಸ್ನೇಹಿತರೆ. ಮತ್ತೆ ನಮ್ಮ ಭಾರತದಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಂತಹ ನರೀಂದರ್ ಬಾತ್ರಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಒನ್ ಲೈನರ್. ಇದೀಗ ನಿಮ್ಮ ಪ್ರಶ್ನೆ ಸ್ನೇಹಿತರೆ, ಬೋನಸ್ ಪ್ರಶ್ನೆ. ಭಾರತವು ಹೊಸದಾಗಿ ಅನುಮೋದಿಸಿದ ಮೇಡ್ ಇನ್ ಇಂಡಿಯಾ ಟಿಬಿ ಸೋಂಕಿನ ಚರ್ಮದ ಪರೀಕ್ಷೆಯನ್ನು ಡ್ಯಾಶ್ ಎಂದು ಪರಿಚಯಿಸುತ್ತದೆ ಎಂದು ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಹೇಳಿದ್ದಾರೆ. ಇಂಡಿಯಾ ವಿಲ್ ಇಂಟ್ರೊಡ್ಯೂಸ್ಡ್ ಎ ನ್ಯೂಲಿ ಅಪ್ರೂವ್ಡ್ ಮೇಡ್ ಇನ್ ಇಂಡಿಯಾ ಟಿಬಿ ಇನ್ಫೆಕ್ಷನ್ ಸ್ಕಿನ್ ಟೆಸ್ಟ್ ಕಾಲ್ಡ್ ಡ್ಯಾಶ್ ಸೆಡ್ ಹೆಲ್ತ್ ಮಿನಿಸ್ಟರ್. ಅಂದರೆ ಈ ಒಂದು ಮೇಡ್ ಇನ್ ಇಂಡಿಯಾ ಪ್ರೋಗ್ರಾಮಿಗೆ ಯಾವ ಒಂದು ಹೆಸರನ್ನು ನಮ್ಮ ಆರೋಗ್ಯ ಸಚಿವರಾದಂತಹ ಮನ್ಸುಖ್ ಮಾಂಡವಿಯಾ ಅವರು ಕರೆದಿದ್ದಾರೆ ಅಂತ ನಿಮ್ಮ ಪ್ರಶ್ನೆ ಸ್ನೇಹಿತರೆ. ಇದರ ಒಂದು ಉತ್ತರವನ್ನು ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸೋಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಮುಂದಿನ ಕೆಲವು ಗಂಟೆಗಳಲ್ಲಿ ನಾವು ಇದರ ಒಂದು ಆನ್ಸರ್ನ ಪಿನ್ ಮಾಡೋ ಮೂಲಕ ತಿಳಿಸ್ತೀವಿ. ಸರಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ ಆಯಿತು. ದಯವಿಟ್ಟು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ. ಮತ್ತೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲಿ ತಮಗೆ ಡೈಲಿ ಕ್ವಿಸ್ಗಳಾಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ನ PDF ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ಅಚೀವ ಶೌರ್ಯವನ್ನು ಇನ್ನೂ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಕ್ವಿಕ್ ಕರೆಂಟ್ ಅಫೇರ್ಸ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಹ್ಯಾವ್ ಎ ನೈಸ್ ಡೇ.